ಮಸಲ್ಸ್ ಪೇನ್ ಇತ್ತು ಮತ್ತೆ ನಿದ್ರೆ ಬರ್ತಾ ಇರಲಿಲ್ಲ. ಇವಾಗ ಅದೆಲ್ಲ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಮತ್ತೆ ವಾಟರ್ ಥೆರಪಿಯಿಂದ ನನಗೆ ತುಂಬಾ ರಿಸಲ್ಟ್ ಸಿಗ್ತಾ ಇದೆ. ನಮಸ್ತೆ, ನಾವು ಉಡುಪಿ ಸೆರಾಕೆರಿಂದ ನಮ್ಮ ಜೊತೆ ಬಿಪಿನ್ ಕುಮಾರ್ ಬ್ರದರ್ ಇದ್ದಾರೆ, ಜೈಪುರಿಂದ ಬರ್ತಾ ಇರುವಂಥದ್ದು. ಸೊ ಇವ್ರ ಜೊತೆ ಕೇಳ್ಕೊಂಡು ಬರೋಣ ಉಡುಪಿ ಸೆರಾಕೆರಿಗೆ ಬಂದು ಅವರ ಹೆಲ್ತ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಪಡ್ಕೊಂಡ್ರು ಅಂತ ಹೇಳಿ. ಬನ್ನಿ ಬ್ರದರ್. ನಮಸ್ತೆ. ನಮಸ್ತೆ. ಓಕೆ, ನೀವು ಸೆರಾಕೆರಿಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ನಮ್ದು ತುಂಬಾ ಬ್ಯಾಕ್ ಪೇನ್ ಆಗ್ತಿದೆ, ಸ್ವಲ್ಪ ಮಸಲ್ಸ್ ಪೇನ್ ಇತ್ತು ಮತ್ತೆ ನಿದ್ರೆ ಬರ್ತಾ ಇರಲಿಲ್ಲ. ಇವಾಗ ಅದೆಲ್ಲ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಮತ್ತೆ ವಾಟರ್ ಥೆರಪಿಯಿಂದ ನನಗೆ ತುಂಬಾ ರಿಸಲ್ಟ್ ಸಿಗ್ತಾ ಇದೆ. ಎಷ್ಟು ದಿನದಲ್ಲಿ ನೀವು ಈ ರೀತಿ ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಂಡಿರುವಂತದ್ದು? ನಾವೊಂದು 10 days ಆಯ್ತು, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ನಮ್ಮ ಜೇಡ್ ಅಯೋನೈಸ್ಡ್ ಆಲ್ಕಲೈನ್ ವಾಟರ್ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ತುಂಬಾ ಇಷ್ಟ ಕುಡಿಲಿಕ್ಕೆ. ಅದು ಬೇರೆ ವಾಟರ್ ನಾವು ಕುಡಿದ್ರೆ ಒಂದು ದಿನಕ್ಕೆ ಒಂದು 3 ಲೀಟರ್ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಈ ಆಲ್ಕಲೈನ್ ನೀರು ಕುಡಿಲಿಕ್ಕೆ ಒಂದು 5 ಲೀಟರ್ ಕುಡಿಬಹುದು, ಆ ತರ ಫೀಲ್ ಆಗ್ತಿದೆ. ತುಂಬಾ ಒಳ್ಳೇದಿದೆ. ನಿಮ್ಮ ಹೆಲ್ತ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಯ್ತು ನೀವು ಕುಡಿತಾ ಬರುವಾಗ? ಕುಡಿತಾ ಬರುವಾಗ ಸ್ವಲ್ಪ ಬಾಡಿ ಫ್ರೀನೆಸ್ ಇದೆ, ಮತ್ತೆ ನಿದ್ರೆ ಮುಂಚೆ ಚೂರು ಬರ್ತಾ ಇರ್ಲಿಲ್ಲ, ಇವಾಗ ಗಟ್ಟಿ ನಿದ್ರೆ ಬರ್ತಾ ಇದೆ, ಮತ್ತೆ ಬಾಡಿ ಫುಲ್ ಫ್ರೀ ಆಗಿದೆ. ಆ ತರ ಸ್ವಲ್ಪ ಫ್ರೀ. ನೀವು ಸ್ಪೆಷಲ್ ಥೆರಪಿಯನ್ನ ಕೂಡ ಮಾಡ್ತಾ ಇದ್ರಾ? ನಾರ್ಮಲ್ ಥೆರಪಿ ಮತ್ತೆ ಸ್ಪೆಷಲ್ ಥೆರಪಿಗೆ ಯಾವ ರೀತಿ ನಿಮಗೆ ಡಿಫರೆನ್ಸ್ ಅನಿಸ್ತು? ನಾರ್ಮಲ್ ಥೆರಪಿಯಲ್ಲಿ ಅಷ್ಟೊಂದು ಅಬ್ಸರ್ವ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸ್ಪೆಷಲ್ ಥೆರಪಿ ಮಾಡಿದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಫೀಲ್ ಆಗ್ತಿದೆ, ಅಂದ್ರೆ ಬೇಗ ರಿಸಲ್ಟ್ ಬರ್ತಿದೆ. ಹೇಗೆ ಅನಿಸ್ತಾ ಇದೆ ನಮ್ಮ ಸೆರಾಕೆರ್? ಅಂದ್ರೆ ಸೆರಾಕೆರಿಗೆ ಬರೋವರಿಗೆ ಏನ್ ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಿ? ಸೆರಾಕೆರ್ಗೆ ಬರೋರು ನಾವು ಒಂದೇ ಮಾತು ಹೇಳ್ತೀನಿ, ನೋ ಡೌಟ್ ಅಲ್ಲಿ ಬನ್ನಿ. ಏನಾದ್ರೂ ಡೌಟ್ ಇದ್ರೆ ಇಲ್ಲಿ ಬಂದು ಫಸ್ಟ್ ನೋಡಿ, ಆಮೇಲೆ ನಿಮ್ಗೆ ಡೌಟ್ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ. ಯಾರ ಹತ್ರ ಕ್ವಶನ್ ಮಾಡಬೇಡಿ, ನೀವು ಡೈರೆಕ್ಟ್ ಬಂದು ಒಂದ್ಸರಿ ಇಲ್ಲೇ ಏನೇನು ಆಗತ್ತಂತ ನೋಡ್ಕೊಳ್ಳಿ, ಆಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಆ ಥರ. ಓಕೆ, ನಿಮಗೆ ಸೆರಾಕೆರಿಗೆ ಬರುವಾಗ ಬಿಲೀವ್ ಇತ್ತಾ ನಿಮ್ಮ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿ? ನನಗೆ ಆ ಥರ ಅಷ್ಟೊಂದು ಇದಿರಲಿಲ್ಲ, ಆದರೆ ಇಲ್ಲಿ ಬಂದಮೇಲೆ ನನಗೆ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ, ಅವಾಗ ಗೊತ್ತಾಗಿದೆ. ಓಕೆ ಓಕೆ, ಟೋಟಲಿ ಆಗಿ ನಮ್ಮ ಸೆರಾಕೆರ್ ಬಗ್ಗೆ ನೀವು ಏನು ಹೇಳ್ತೀರಾ? ತುಂಬಾ ಒಳ್ಳೇದು. ಈ ತರದ್ದು ನಮ್ಮ ಒಡಿಸ್ಸಾದಲ್ಲಿ ಒಂದು ಓಪನ್ ಆಗ್ಲಿಕ್ಕೆ ನನಗೆ ತುಂಬಾ ಇಷ್ಟ ಇದೆ. ಈ ತರ ಒಂದು ನಮ್ಮ ಒಡಿಸ್ಸಾದಲ್ಲಿ ಒಂದು ಓಪನ್ ಆಗ್ಬಿಟ್ರೆ ಬ್ರಾಂಚ್, ನಮ್ಮ ಒಡಿಸ್ಸಾದವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಉಡುಪಿಯಲ್ಲಿ ತುಂಬಾ ಒಳ್ಳೇದು. ಮತ್ತೆ ನಿಮ್ಮ ಸಿಸ್ಟರ್ಗಳು ಎಲ್ಲ ಒಳ್ಳೆ ತರ ಮಾತಾಡ್ತಾರೆ, ವ್ಯವಹಾರ ತುಂಬಾ ಒಳ್ಳೇದು, ಅದು ನನಗೆ ತುಂಬಾ ಇಷ್ಟ. ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು.